ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಸಂತೇಮರಹಳ್ಳಿ ಹೋಬಳಿಯ ಗೂಳಿಪುರ ಗ್ರಾಮದ ಮಂಜುನಾಥ ಸ್ವಾಮಿ ಅವರ ಪತ್ನಿ ಗಾಯತ್ರಿ ಅವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸಹಾಯಧನ ಪಡೆದು ಮೀನು ಕೃಷಿ ಮಾಡುವ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಪದವೀಧರರಾಗಿರುವ ಗಾಯತ್ರಿ ಅವರು ಕೇಂದ್ರ ಸರ್ಕಾರದಿಂದ ಮೀನು ಕೃಷಿ ಅಭಿವೃದ್ಧಿಪಡಿಸಲು ನೀಡುತ್ತಿದ್ದ ಪ್ರೋತ್ಸಾಹ ಧನದ ಯೋಜನೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಅಡಿ 15 ಲಕ್ಷ ರೂಪಾಯಿ ಆರ್ಥಿಕ ನೆರವು ಪಡೆದಿದ್ದರು. ಇದಕ್ಕೆ 10 ಲಕ್ಷ ರೂಪಾಯಿಗಳ ವಂತಿಕೆಯನ್ನು ಸೇರಿಸಿ ಒಟ್ಟು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘಟಕ ಪ್ರಾರಂಭಿಸಿದ್ದಾರೆ. ಮೀನಿನಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ತಮ್ಮ ತೋಟದ ಬೆಳೆಗಳಿಗೆ ಬಳಸಿ ಭೂಮಿಯ ಫಲವತ್ತತೆ ಕಾಯ್ದುಕೊಂಡಿದ್ದಾರೆ. ಆ ಮೂಲಕ ಸಾವಯವ ಕೃಷಿ ಮಾಡಿ ಪ್ರಗತಿಪರ ರೈತ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ದೂರದರ್ಶನದೊಂದಿಗೆ ಫಲಾನುಭವಿ ಗಾಯತ್ರಿ ಮಂಜುನಾಥ ಸ್ವಾಮಿ, ಈ ಹಿಂದೆ ತಮಗಿರುವ 2 ಎಕರೆ ಜಮೀನಿನಲ್ಲಿ ತೋಟಗಾರಿಕೆ ಬೇಸಾಯ ಮಾಡುತ್ತಿದ್ದೆವು. ಇದೀಗ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ 15 ಲಕ್ಷ ರೂಪಾಯಿ ಸಹಾಯಧನ ಪಡೆದು ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಘಟಕ ಸ್ಥಾಪಿಸಿ ಮೀನು ಕೃಷಿ ಮಾಡುತ್ತಿದ್ದೇವೆ. 6,000 ಮರಲ್ ಮೀನು ಮರಿಗಳನ್ನು ಸಾಕಿದ್ದು 2 ಟನ್ಗಳಿಗೂ ಹೆಚ್ಚು ಇಳುವರಿ ಬಂದಿದೆ. ಸುಮಾರು 6 ಲಕ್ಷ ರೂಪಾಯಿ ವರಮಾನ ಲಭಿಸಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಿಂದ ಮಹಿಳೆಯರು ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು. ಈ ಮೀನು ಕೃಷಿ ನನಗೆ ತುಂಬಾ ಖುಷಿ ಕೊಡ್ತಾ ಇದೆ. ಇದನ್ನ ನಾನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಹಾಗೆ ಸಹ ಇನ್ನು ಮುಂದಕ್ಕೆ ಅದೇ ಥರ ಮೀನುಗಳನ್ನ ಸಾಕಕ್ಕೆ ನಾನು ಏನು ಬೇಕು ವ್ಯವಸ್ಥೆ ಮಾಡ್ಕೋತೀನಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ನಮಗೆ 15 ಲಕ್ಷದಷ್ಟು ಸಹಾಯಧನ ಸಿಕ್ಕಿತ್ತು. ಇದರಿಂದ ನಮಗೆ ಈ ಮೀನು ಕೃಷಿ ಕೈಗೊಳ್ಳೋಕ್ಕೆ ಅನುಕೂಲ ಸಹ ಆಯಿತು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಮತ್ಸ್ಯ ಸಂಪದ ಯೋಜನೆ ಮಾಡಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಕಾರ್ಮಿಕ ಬಶೀರ್ ಅಹ್ಮದ್, ಈ ಹಿಂದೆ ಉದ್ಯೋಗ ಅರಸಿ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗುತ್ತಿದ್ದೆವು. ಗಾಯತ್ರಿ ಅವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಸ್ಥಾಪಿಸಿರುವ ಮೀನು ಕೃಷಿಯಿಂದ ನಮಗೆ ಸ್ಥಳೀಯವಾಗಿ ಉದ್ಯೋಗ ಲಭಿಸಿದೆ ಎಂದರು. ಅದರಿಂದ ನಮ್ಗೆ ಒಳ್ಳೆಯ ಅನುಕೂಲ ಆಗಿದೆ. ಇಲ್ಲಿ ಯಳಂದೂರು ಆ ಕಳೆಗೆಲ್ಲ ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡ್ತಿದ್ವು. ಇಲ್ಲಿ ಇದ್ದಕ್ಕಾಗಿ ನಮ್ಗೆ 10-6 ಜನಕ್ಕೆ ಕೆಲಸ ಸಿಕ್ಕಿದೆ. ಮೀನುಗಾರಿಕೆ ಮಾಡಿರೋದು ನಮ್ಗೆ ಚೆನ್ನಾಗಿ ಒಳ್ಳೆ ಖುಷಿ ಕೊಟ್ಟಿದೆ. ನಾವು ಅದನ್ನು ಖುಷಿಯಾಗಿ ನಾವು ಮಾಡ್ಕೊಂಡು ಹೋಗ್ತಾವೆ. ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಮಂಜೇಶ್ವರ್, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಜಿಲ್ಲೆಯಲ್ಲಿ ಇದುವರೆಗೂ 19 ಘಟಕಗಳನ್ನು ಸ್ಥಾಪಿಸಿದ್ದು ಸುಮಾರು 27 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮೀನು ಕೃಷಿ ಮಾಡುತ್ತಿದ್ದಾರೆ. ಮೀನು ಕೃಷಿಗೆ ಕಡಿಮೆ ಜಾಗದ ಅಗತ್ಯವಿದ್ದು ಹೆಚ್ಚು ಇಳುವರಿ ಪಡೆಯಬಹುದಾಗಿದೆ. ರೈತರು ಇತ್ತೀಚಿನ ದಿನಗಳಲ್ಲಿ ಮೀನು ಕೃಷಿಯತ್ತ ಒಲವು ತೋರುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದು ಹೇಳಿದರು. ಇದಿದೆ ಅಂದರೆ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತು ಇದರಲ್ಲಿ ಮತ್ತಿದೇನಂದರೆ ಹೈ ಪ್ರೋಟೀನ್ ಇರುವಂಥದ್ದು ಮತ್ತು ಭಾಳ ಮೀನುಗಾರ ಇದು ಗ್ರಾಹಕರಿಗೆ ತುಂಬ ಆರೋಗ್ಯಕರವಾಗಿರ್ತದೆ. ಈ ಕಾರ್ಯಕ್ರಮನ ಈಗ ಮತ್ತೆ ಮುಂದುವರಿಸಲಿಕ್ಕೆ ಈ ಮುಂದಿನ ಸೆಕೆಂಡ್ ಫೇಸ್ ಅಂತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆನ ಸೆಕೆಂಡ್ ಫೇಸ್ ಅಂತ ಮಾಡ್ಕೊಳ್ತಾ ಇದ್ದೀವಿ. ಅದು ಈಗ ಇಷ್ಟರಲ್ಲೇ ಇನ್ನೊಂದು 5-6 ತಿಂಗಳಲ್ಲಿ ಅದು ಇಂಪ್ಲಿಮೆಂಟೇಷನ್ ಬರ್ತದೆ.